ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಣಿಕಾಲಿಗೆ ಏಟಾಗಿ ರಕ್ತ ಬರ್ತಿತ್ತಲ್ಲ, ಅದಕ್ಕೆ ಅರ್ಶನ ಹಚ್ಚೋಣ ಅಂತ ಹೇಳಿ ಸಾವಿತ್ರಮ್ಮನ ಹುಡ್ಕೊಂಡು ಅಖಿಲಮ್ಮ ಅವ್ರ ಮನೆಗೆ ಹೋಗಿದ್ದೆ. ಅಪ್ಪ ಮುಚ್ಚೋ ಬಾಯ್, ಮನುಷ್ಯ ನೀನು. ಮರ್ಯಾದೆ ಇರೋರಿಗೆ ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ. ಅಂಥದ್ರಲ್ಲಿ ನೀನು ಗಡಿ ಪಾರ್ ಮಾಡೋದು ನಾಚಿಕೆ ಬಿಟ್ಟು ಅದನ್ನು ದಾಟಿದೀಯಾ. ಅವ್ರ ಮಾತಂತೂ ಕೇಳಲ್ಲ, ನನ್ನ ಮಾತು ನಂಬಿ ಇರ್ಬಿಟ್ಟೆ ಅಲ್ಲ. ಅಪ್ಪ, ಗಣಿಕಾಲಿಗೆ ಏಟಾಗಿ ರಕ್ತ ಬರ್ತಿತ್ತು, ಅದಕ್ಕೆ ಸೆಕ್ಯೂರಿಟಿಗೆ ಹೇಳ್ಬೇಕಾಗಿತ್ತು. ಅಷ್ಟು ಅರ್ಜೆಂಟ್ ಆಗಿದ್ದು ನನಗೆ ಫೋನ್ ಮಾಡಬೇಕಾಗಿತ್ತು, ನಾನು ಬರ್ತಿದ್ದೆ. ಅದನ್ನು ಬಿಟ್ಟುಬಿಟ್ಟು ಅಮ್ಮವ್ರು ಹಾಕಿದ ಗೆರನ್ನ ಯಾಕೆ ದಾಟಿ ಹೋದ ನೀನು? ಅಪ್ಪ, ನಾನು ಹೇಳೋದನ್ನ ಕೇಳಪ್ಪ. ಮಾತಾಡಬೇಡ ನೀನು ದಾಟಿದ ಬರೀ ಹಗ್ಗನಲ್ಲ. ಇಷ್ಟು ವರ್ಷ ಈ ಮನೆಯಲ್ಲಿ ನಾನು ಕಾಪಾಡ್ಕೊಂಡು ಬಂದಿದ್ದು ಮಾನ ಮರ್ಯಾದನ ನಿನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ಅವಮಾನ ಆಗುತ್ತೆ. ಪುಣ್ಯ ಮಾಡಿದ್ಲು ನಿಮ್ಮಮ್ಮ, ಇದನ್ನೆಲ್ಲ ನೋಡೋದಕ್ಕೆ ಮುಂಚೆನೆ ಕಣ್ಮುಚ್ಕೊಂಡ್ಲು. ಅಪ್ಪ, ನನ್ನ ಮಾತು ಕೇಳಪ್ಪ. ಸಾಕು, ನಿನ್ನ ಮಾತು ಕೇಳಿನೇ ನನಗೆ ಇವತ್ತು ಈ ಸ್ಥಿತಿ ಬಂದಿರೋದು. ನಿನಗೆ ದೊಡ್ಡವ್ರಿಗೆ ಮರ್ಯಾದೆ ಕೊಡೋದು ಗೊತ್ತಿಲ್ಲ, ಅವ್ರು ಹೇಳಿದ ಮಾತು ಕೇಳೋ ಬುದ್ಧಿನೂ ಇಲ್ಲ. ನಿನ್ನ ಕ್ಷಮಿಸಿದೆ ನೋಡು, ಅದು ನಾನು ಮಾಡಿದ ದೊಡ್ಡ ತಪ್ಪು. ನೀನು ಏನೇ ಮಾಡಿದ್ರು ಯಾರು ಏನು ಅನ್ನಲ್ಲ ಅಂತ ನಿನ್ನ ಮನಸ್ಸಿಗೆ ಅನ್ಸೋದನ್ನು ಮಾಡೋದು ಕೋಪಲ್ಲೋ ನಿನಗೆ? ಗಣಿ ಗಾಯಕ್ಕೆ ಔಷಧಿ ಹಚ್ಚೋ ನೆಪ ಮಾಡ್ಕೊಂಡು ಹೋಗಿ ಅಮ್ಮವ್ರ ಮನೆಯಿಂದ ಕಳ್ತನ ಮಾಡ್ಕೊಂಡು ಬಂದಿದೀಯಾ? ನೀನು ಮಾಡಿರೋ ತಪ್ಪಿಗೆ ನೀನೇ ಶಿಕ್ಷೆ ಕೊಟ್ಕೋಬೇಕು. ಅಪ್ಪ ಅಂತ ಕರಿಬೇಡ. ನಾನು ತಲೆ ತಗ್ಸುವಂತ ಕೆಲಸ ಮಾಡಿರೋ ನನ್ನ ಮಗಳು ನನ್ನ ಪಾಲಕ್ ಸತ್ತಂಗೆ. ಅಪ್ಪ, 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 ಅಪ್ಪ. ಸಾವಿತ್ರಕ್ಕ, ಇವತ್ತು ನಮ್ಮ ಪಾರು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ಲಲ್ವಾ? ಹೌದಮ್ಮ, ನನ್ನ ಮಾನ ಕಾಪಾಡಲು ಸದ್ಯ. ಏನ್ ಸಾವ್ಕಾರ್ ಸಾವಿತ್ರಮ್ಮನವರು, ಕ್ಲೀನಿಂಗ್ ಎಲ್ಲ ಮುಗೀತಾ? ಮುಗೀತು. ಏನಿಲ್ಲ, ಇವತ್ತು ಮೀರಾ ಮಗಳು ದಿಶಾ ಬಂದು ನಿನ್ನ ಖಜಾನೆಗೆ ಹೊಸದೊಂದು ಬ್ರೇಸ್ಲೆಟ್ ಕೊಟ್ಲಲ್ಲ, ಎಲ್ಲಿ ಅದನ್ನ ತಗೊಂಡ ನೋಡೋಣ. ಈಗ ಯಾಕಮ್ಮ ಅದು? ಏನಿಲ್ಲ ಸಾವಿತ್ರಮ್ಮ, ಅದು ಸ್ವಲ್ಪ ದಿನ ನನ್ನ ಕೈಯಲ್ಲಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗನ್ನಿಸ್ತು. ಅದಕ್ಕೆ ನಿನ್ನ ಸಾಲ ಕೇಳೋಣ ಅಂತ ಬಂದೆ. ಏಯ್, ತಗೊಂಡ್ ಬಾ ಅಂದ್ರೆ ನನಗೆ ಪ್ರಶ್ನೆ ಕೇಳ್ತೀಯ, ಜೊತೆಗೆ ನಾಟಕ ಬೇರೆ. ಆಹಾ, ಅಲ್ಲ, ಎಲ್ಲರೂ ತಿನ್ನೋ ಊಟ ಹೈ ಕ್ಲಾಸ್ ಆಗಿದ್ದು ನಾನ್ ತಿನ್ನೋ ಊಟಕ್ಕೆ ಮಾತ್ರ ವಾಂತಿ ಬರೋಷ್ಟು ಉಪ್ಪು ಹೊರ್ತಿದ್ಯಾ? ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ಯಾ? ಅವರೆಲ್ಲರೂ ನಿನಗೆ ಸಕಲ ಸನ್ಮಾನಗಳನ್ನ ಮಾಡೋಕೆ ಅಡ್ಗೆ ಮನೆಗೆ ಬಂದ್ರಲ್ಲ, ಆಗ ನೀನ್ ಎಲ್ರಿಗೂ ಬಡಿಸಿರೋ ಅಡ್ಗೆನ ಚೆಕ್ ಮಾಡ್ದೆ. ನೀನು ಅಡಿಗೆ ಚೆನ್ನಾಗಿ ಮಾಡ್ತೀಯಾ, ರುಚಿ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು. ಆದ್ರೆ ಇವತ್ತು ಅಡಿಗೆ ಮಾಡಿದ್ ಮಾತ್ರ ನೀನಲ್ಲ. ಅದು ಅಲ್ಲದೆ ನಿನಗೆ ಹುಷಾರ್ ಬೇರೆ ಇರ್ಲಿಲ್ಲ. ಅಷ್ಟೊಂದು ಜನಕ್ಕೆ ಅಷ್ಟು ಬೇಗ ಅಡಿಗೆನ ಹೇಗ್ ಮಾಡ್ದೆ? ನಿಜ ಬಬ್ಳು, ಹೇಗ್ ಮಾಡ್ದೆ? ಅಮ್ಮ, ಅದು
ನೋಡಿದ್ಯಾ ಅಮ್ಮ ಅಪ್ಪ ಹೇಗೆ ಹೇಳೋದ್ರು ಅಂತ. ನೀನ್ ನನ್ನ ಈ ಪರಿಸ್ಥಿತಿಲಿ ನೋಡದೇ ಇದ್ದಿದ್ದೆ ಒಳ್ಳೇದಾಯ್ತಂತೆ. ನಾನಂತ ತಪ್ಪು ಏನ್ ಮಾಡಿದ್ದೀನಮ್ಮ? ಹೇಗ್ ಬೈದೋದ್ರು ನೋಡಿದ್ಯಾ? ನನಗೆ ಯಾಕಮ್ಮ ಈ ರೀತಿ ಕಷ್ಟಗಳು? ನೀ ಹೋಗ್ಬೇಕಾದ್ರೆ ನನ್ನನ್ನು ಯಾಕಮ್ಮ ನಿನ್ ಜೊತೆ ಕರ್ಕೊಂಡು ಹೋಗ್ಲಿಲ್ಲ? ಅಪ್ಪಂಗೆ ನಾನಿದ್ರು ಒಂದೇ ಸತ್ರು ಒಂದೇ ಅಂತ. ನಾನು ನಿನ್ನ ಹತ್ರನೇ ಬಂದ್ಬಿಡ್ತೀನಮ್ಮ, ನಿನ್ನ ಹತ್ರನೇ ಬಂದ್ಬಿಡ್ತೀನಿ. ನಿಜ ಹೇಳಿದ್ರೆ ಬದುಕೊಳ್ತೀಯ ಸಾವಿತ್ರಮ್ಮ? ನಿಜ ಹೇಳ್ತಿರೋ ಅಥವಾ ನಿಮ್ಮ ಅಖಿಲಮ್ಮನವ್ರ ಹತ್ರನೇ ಕೇಳಿಸ್ಬೇಕು? ಹೇಳ್ತೀನಮ್ಮವ್ರೆ. ಅಡ್ಗೆ ಎಲ್ಲ ಮಾಡಿದ್ ಪಾರು. ಅವಳನ್ನ ದಡ್ಡಿ ಅಂತ ಅನ್ಕೊಂಡಿದ್ದೆ ನಾನು. ಇಷ್ಟೆಲ್ಲ ತಲೆ ಓಡಿಸ್ತಾಳ ಆ ಪಾರ್ವತಿ. ಈ ಮನೆ ಮೇಲೆ ಅವಳ ನೆರಳು ಬೀಳಬಾರ್ದು ಅಂತ ಅವಳನ್ನ ಗಡಿಪಾರ್ ಮಾಡಿದ್ರೆ, ಈ ಮನೆಗೆ ಬರೋದು ಅಲ್ದೆ ಅಡಿಗೆ ಮಾಡಿದ್ದು ಅಲ್ದೆ ನಾನ್ ತಿನ್ನೋ ಊಟಕ್ಕೆ ಉಪ್ಪು ಬೇರೆ ಬರೆಸ್ತಾಳೋ. ಪಾರು, ನೀನಿವತ್ತು ಡಮೋರು. ನಂದು ಅಂತ ಉಳ್ದಿರೋದು ನೀನ್ ಕೊಟ್ಟಿರೋ ಈ ಓಲೆ ಮಾತ್ರ ನಮ್ಮ. ನಾನ್ ತಪ್ಪು ಮಾಡಿಲ್ಲ ಅಂತ ನಿಂಗೆ ಗೊತ್ತಲ್ವಾ? ಯಾರು ಕೈ ಬಿಟ್ರು ನೀನ್ ಮಾತ್ರ ನನ್ ಕೈ ಬಿಡಲ್ಲ ಅನ್ಕೊಂಡು ಈ ಓಲೆ ಜೊತೆ ನನ್ ಮನೆ ಬಿಟ್ಟು ಹೊರಟೋಗ್ತೀನಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.